ಆದ್ರೆ ಇಲ್ಲಿದು ವಿಶೇಷ ಅಂದ್ರೆ ಅದು ಆದ ಮೇಲೆ ರುಚಿ ಬರೋದು. ಔಟ್ ಸೈಡ್ ಹೋದ್ಮೇಲೆ ರುಚಿ ಕಮ್ಮಿ ಆಗ್ತದೆ. ಇಲ್ಲೇ ಊಟ ಮಾಡಿ ಇಲ್ಲೇ ತಿಂದ್ರೆ ರುಚಿ ಇರ್ತದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರೂ ಕೂಡ. ನಾನಿವತ್ತು ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾಗಿರತಕ್ಕಂಥ ಹಾಗೆಯೇ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಕೂಡ ಅತೀ ಹೆಚ್ಚು ಭೇಟಿ ಕೊಡ್ತಕ್ಕಂತಹ ನಮ್ಮ ಊರಿನ ಪಕ್ಕದಲ್ಲಿರ್ತಕ್ಕಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರು ಭಾಗದಲ್ಲಿದ್ದೇನೆ. ಹೇಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಭೋಜನ ಪ್ರಸಾದ ತಯಾರಿ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ಬಂದಿರುವಂಥ ಭಕ್ತಾಭಿಮಾನಿಗಳು ಮಾತ್ರ ಭೋಜನವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅದೆಷ್ಟು ಕ್ರೀಡಾಕೂಟ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಭೋಜನ ಪ್ರಸಾದ ಹೋಗ್ತದೆ. ಹಾಗಿರುವಾಗ ಇವತ್ತಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಭೋಜನ ಪ್ರಸಾದದ ತಯಾರಿ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ದೇವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀನಿ. ಇವತ್ತು ಭೋಜನ ಪ್ರಸಾದ ಸಂಪೂರ್ಣವಾಗಿರುವಂತಹ ವಿವರವನ್ನು ನಿಮಗೆ ತೋರಿಸೋದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಒಬ್ಬರು ಮಹೇಶ್, ಹಾಗೇನೆ ನಮ್ಮ ಕಾರ್ತಿಕ್ ಅವರು, ಹಾಗೇನೆ ದಿನೇಶ್ ಅವರು, ಹಾಗೇನೆ ನನ್ನ ಆತ್ಮೀಯ ಗೆಳೆಯ ಅಭಿ ಅವರು. ಸೊ ಇವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಬನ್ನಿ ಭೋಜನ ಶಾಲೆ ಹತ್ರ ಹೋಗೋಣ. ಇವರು ಬಂದಾಗ ಭೋಜನ ಶಾಲೆಯಲ್ಲಿ ಇರ್ತಾರೆ ಅಭಿ ಅಲ್ಲ ಅಭಿ? ಹಾಗೆ ಒಳಗೆ ಹೋಗಿ ನಿಮಗೆಲ್ಲ ಕ್ಯೂರಿಯಾಸಿಟಿಗಳಿಗೆ ಇವತ್ತು ಉತ್ತರ ಸಿಗ್ತದೆ ಬನ್ನಿ. ಸೊ ಇವಾಗ ಮೊದಲಿಗೆ ನಾವು ಏನೇ ಕೆಲಸ ಮಾಡದಿದ್ರು ಕೂಡ ಈ ಪುರದೊಡೆಯ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮೊದಲಿಗೆ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ. ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಷಷ್ಠಿಯ ಅಂದರೆ ಜಾತ್ರಾ ಉತ್ಸವ ಈಗ ಹತ್ತಿರದಲ್ಲೇ ಇದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮತ್ತೊಂದು ವೆರೈಟಿ ಇದೆ. ಸುಮಾರು 7 ಬಗೆಯ ಪಾಯಸ ಅಂತೆಲ್ಲ, ಈಗ 10 ಬಗೆಯ ಪಾಯಸಗಳು ಕೂಡ ಇದೆ. ಹಾಗಿರುವಾಗ ಮೊದಲಿಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡು ಬರೋಣ. ನಂತರ ನೇರವಾಗಿ ಭೋಜನ ಶಾಲೆ ಹತ್ರ ನಾವು ಹೋಗ್ಲಿಕ್ಕಿದ್ದೇವೆ ಬನ್ನಿ. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡಾಯಿತು. ಸೊ ಇನ್ನು ನಾವು ನೇರವಾಗಿ ಹೋಗ್ತಕ್ಕಂತಹದ್ದು ಭೋಜನ ಶಾಲೆ ಹತ್ರ. ಯಾಕಂದರೆ ಇಲ್ಲಿ ಏನೇ ನಾವು ಒಂದು ವಿಡಿಯೋವನ್ನು ಮಾಡಬೇಕಿದ್ರು, ಏನೇ ಒಂದು ವಿಚಾರವನ್ನು ಮಾಡಬೇಕಿದ್ರು ಈ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನಮಗೆ ಬೇಕೇ. ಅವರ ಆಶೀರ್ವಾದ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯ. ಹೌದು, ಅವರದೇ ಅನ್ನಪ್ರಸಾದ. ಅವರ ಅನ್ನಪ್ರಸಾದವನ್ನು ಇಡೀ ಜಗತ್ತಿನ ಬಂಧುಗಳು, ಭಕ್ತಾಭಿಮಾನಿಗಳು ಬಂದು ಸ್ವೀಕಾರವನ್ನು ಮಾಡ್ತಿರ್ತಾರೆ. ಅಂಥ ಒಂದು ಪುಣ್ಯವಾಗಿರುವಂತಹ ಕ್ಷೇತ್ರ ಗೊತ್ತಿದೆ. ಇಲ್ಲಿ ಬರೋದಕ್ಕಿಂತ ಮೊದಲು, ಸುಬ್ರಹ್ಮಣ್ಯಕ್ಕೆ ಬರೋದಕ್ಕಿಂತ ಮೊದಲು ಜೀವನ ಹೇಗಿರ್ತದೆ, ಬಂದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡ ಬಳಿಕ ಎಷ್ಟು ಬದಲಾವಣೆಯಾಗಿ ಜೀವನದಲ್ಲಿ ಸುಖದ ಶಾಂತಿಯಿಂದ ಇರ್ತಾರೆ ಅಂತ ಹೇಳೋದು. ಅದಕ್ಕೆ ಕೇವಲ ಸಾಮಾನ್ಯ ವ್ಯಕ್ತಿಗಳು ಮಾತ್ರ ಅಲ್ಲ, ಇವತ್ತು ಚಲನಚಿತ್ರರಂಗದ ನಟ ನಟಿಯರಾಗಿರ್ಬೋದು, ಹಾಗೆಯೇ ಅವರ ಜೊತೆಯಲ್ಲಿ ಕ್ರಿಕೆಟ್ ಆಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಅವರಿವರು ಅಂತಲ್ಲ, ಇವರ ಮುಂದೆ ಎಲ್ಲರೂ ಸಣ್ಣವರೇ, ಭಕ್ತಾಭಿಮಾನಿಗಳೇ. ಹಾಗಾಗಿ ಈ ಸ್ವಾಮಿ ಆಶೀರ್ವಾದವನ್ನು ಪಡ್ಕೊಂಡು ಮುಂದಕ್ಕೆ ಹೋಗುವ. ನೇರವಾಗಿ ಇವಾಗ ನಾವು ಹೋಗುವಂಥದ್ದು ಭೋಜನ ಶಾಲೆ ಕಡೆಗೆ ಬನ್ನಿ. ಇದು ನೋಡಿ, ನಾವು ಭೋಜನ ಪ್ರಸಾದಕ್ಕೆ ಸರತಿ ಸಾಲಿನಲ್ಲಿ ನಿಲ್ತಕ್ಕಂತಹ ಒಂದು ಜಾಗ ಇದು. ಇದರಲ್ಲಿ ಸರತಿ ಸಾಲಿನಲ್ಲಿ ಹೆಚ್ಚು ಭಕ್ತಾಭಿಮಾನಿಗಳು ಬಂದಾಗ ಸರತಿ ಸಾಲಿನಲ್ಲಿ ನಿಂತು ಭೋಜನ ಪ್ರಸಾದ ಸ್ವೀಕಾರಕ್ಕೆ ಹೋಗ್ತಾರೆ. ಷಣ್ಮುಖ ಪ್ರಸಾದ ಭೋಜನ ಶಾಲೆ ಅಂತಲೇ ಇಲ್ಲಿದೆ. ಸೊ ಇಲ್ಲಿಂದಾಗಿ ನೇರವಾಗಿ ಭೋಜನ ಶಾಲೆಗೆ ಹೋಗುವಂಥದ್ದು. ಸೊ ಇವಾಗ ನಾವು ರಥ ನೋಡ್ತಾ ಇದ್ದೇವೆ. ಷಷ್ಠಿಯ ಬಹಳ ಹತ್ತಿರದಲ್ಲಿದೆ. ಅದಕ್ಕೆ ಬೇಕಾಗಿ ಇಲ್ಲಿ ಬರ್ತಕ್ಕಂಥವರಿಗೆ ಗೊತ್ತಿಲ್ಲದ ಮಾಹಿತಿಯ ಇರತಕ್ಕಂಥವರಿಗೆ ಒಂದು ಮಾಹಿತಿಯನ್ನು ಕೊಡೋದು. ನನ್ನ ಬಲಭಾಗದಲ್ಲಿ ನೋಡಿ, ಇದು ಬ್ರಹ್ಮರಥ. ಇದರ ಪಕ್ಕದಲ್ಲಿರ್ತಕ್ಕಂತಹದ್ದು ಪಂಚಮಿ. ಹಾಗೆ ನೋಡಿ ಎಡಭಾಗದಲ್ಲಿ ಚಂದ್ರಮಂಡಲ ಅಂತ ಹೇಳ್ತಾರೆ ಆ ರಥಕ್ಕೆ. ಹಾಗೆ ಒಂದು ರಥ ಒಳಭಾಗದಲ್ಲಿದೆ, ಅದರ ಹೆಸರು ಹೂತೇರು ಅಂತ ಇದೆ. ಹಾಗೆ 4 ರಥಗಳು ಷಷ್ಠಿಯ ಒಳಗೆ ಬಂಡಿ. ಹಾಗೆ ಒಟ್ಟು 5 ರಥಗಳು. ಹಾಗೆಯೇ ಈ 5 ರಥಗಳು ಷಷ್ಠಿಯ ಸಂದರ್ಭದಲ್ಲಿ ನಮಗೆ ತೇರು ನಾವು ನೋಡ್ಲಿಕ್ಕಿದ್ದೇವೆ. ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇರ್ತಾರೆ. ಹಾಗೆ ಇದಾದ ನಂತರ ಆಚೆ ಹೋಗೋ ಬನ್ನಿ. ಷಣ್ಮುಖ ಪ್ರಸಾದ ಭೋಜನ ಶಾಲೆ ಅಂತ ಇದೆ. ಸೊ ಒಳಗೆ ಹೋಗೋಣ. ಇದರ ಒಳಭಾಗದಲ್ಲಿ ಎಲ್ಲ ಬಂದಿರುವಂಥ ಭಕ್ತಾಭಿಮಾನಿಗಳು ಕುಳಿತು ಭೋಜನ ಪ್ರಸಾದದ ಸ್ವೀಕಾರವನ್ನು ಮಾಡುವಂಥದ್ದು. ಕುಳಿತು ಭೋಜನವನ್ನು ಸ್ವೀಕಾರ ಮಾಡ್ತಕ್ಕಂತಹದ್ದು ತಯಾರಿ ಎಲ್ಲ ಆ ಕಡೆ ಆಗ್ತಾ ಇದೆ. ಮತ್ತೆ ಬಂದಿರುವಂಥ ಭಕ್ತಾಭಿಮಾನಿಗಳೆಲ್ಲ ಕೂಡ ಇಲ್ಲಿ ಕುಳಿತು ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಬಡಿಸುವಂಥ ವ್ಯವಸ್ಥೆಗೂ ಕೂಡ ಇಲ್ಲಿಯ ಒಂದು ಸಿಬ್ಬಂದಿಗಳಂದರೆ ಸ್ಟಾಫ್ಗಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಜ್ಜಾಗಿ ಕರೆಕ್ಟಾಗಿ ಬಹಳ ಕ್ಲೀನಿನೆಸ್ಸನ್ನು ಮೈಂಟೈನ್ ಮಾಡಿಕೊಂಡು ಬಂದಿರುವಂಥ ಭಕ್ತಾಭಿಮಾನಿಗಳಿಗೆ ಬಹಳ ಪ್ರೀತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಾದವನ್ನು ಕೊಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಈ ಒಂದು ಪೋರ್ಷನ್ನಲ್ಲಿ ಏಕಕಾಲಕ್ಕೆ 600 ಜನಕ್ಕೆ ಕುಳಿತು ಭೋಜನ ಪ್ರಸಾದ ಸ್ವೀಕಾರವನ್ನು
ಮಾಡ್ಬೋದು. ಇದರ ಸ್ಟೆಪ್ ಮೇಲೆ ಒಂದಿದೆ, ಅಲ್ಲಿ 700 ಜನ ಅಂದ್ರೆ ಒಟ್ಟಾರೆಯಾಗಿ 1300 ಜನಕ್ಕೆ ಏಕಕಾಲದಲ್ಲಿ ಕುಳಿತು ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶಗಳಿದೆ. ಚಟ್ನಿಗಂತಾನೆ ಚಟ್ನಿ ಮಾಡತಕ್ಕಂಥದಕ್ಕೆ ಒಂದು ಪೋರ್ಷನ್ ಇದೆ, ಅದರಲ್ಲಿ ಎಲ್ಲ ವಿಭಾಗದಲ್ಲಿ ನೋಡಿಕೊಳ್ತಕ್ಕಂಥವ್ರು ಇವರು ವಿಘ್ನೇಶ್ ಅಂತ. ವಿಘ್ನೇಶ್ ನಮಸ್ತೆ. ಈ ಚಟ್ನಿ ಬಂಡನೆ ಫೇಮಸ್, ಅಂದ್ರೆ ಚಟ್ನಿ ಅಂದ್ರೆ ಫೇಮಸ್ ಇಲ್ಲಿ, ಎಲ್ಲರೂ ಕೂಡ ಚಟ್ನಿಗೇನೆ ಕಾಯ್ತಾ ಇರ್ತಾರೆ. ಹಾಗಿರುವಾಗ ಈ ಚಟ್ನಿಯನ್ನು ಹೇಗೆ ರೆಡಿ ಮಾಡ್ತೀರಿ ಮತ್ತೆ ಎಷ್ಟು ಗಂಟೆಗೆ ರೆಡಿ ಮಾಡ್ತೀರಿ, ಏನೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀರಿ ಅಂತ? ಇಂಗ್ರೀಡಿಯೆಂಟ್ ಏನಿಲ್ಲ, ಮಾಮೂಲಿ ಮನೇಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡೋದು. ಆದ್ರೆ ಇಲ್ಲಿದು ವಿಶೇಷ ಅಂದ್ರೆ ಅದು ಆದ ಮೇಲೆ ರುಚಿ ಬರೋದು. ಔಟ್ ಸೈಡ್ ಹೋದ್ಮೇಲೆ ರುಚಿ ಕಮ್ಮಿ ಆಗ್ತದೆ. ಇಲ್ಲೇ ಊಟ ಮಾಡಿ ಇಲ್ಲೇ ತಿಂದ್ರೆ ರುಚಿ ಇರ್ತದೆ. ಓ ಹಾಗೆ ಹೋದ್ರೆ ರುಚಿ ಹೋಗ್ತದೆ. ಓಕೆ, ಈ ಚಟ್ನಿಯನ್ನು ಮಾಡೋದಕ್ಕೆ ನಮ್ಮ ಮನೇಲಿ ಹೇಗೆ ತೆಂಗಿನಕಾಯಿ ಚಟ್ನಿ ಮಾಡ್ತೇವೆ ಹಾಗೆ ಮಾಡೋದು, ಆದ್ರೆ ಈ ಚಟ್ನಿ ಇಲ್ಲೇ ಊಟ ಮಾಡಿದ್ರೆ ಅದಕ್ಕೆ ರುಚಿ ಜಾಸ್ತಿ. ಓಕೆ ಓಕೆ, ಹೋದ್ರೆ ಅದರ ರುಚಿ ಹೋಯ್ತು ಅಲ್ವಾ? ಓಕೆ, ದಿನನಿತ್ಯ ಒಂದು 16,000 ರಿಂದ 17,000 ಜನರಿಗೆ ಇಲ್ಲಿ ಭೋಜನ ಪ್ರಸಾದ ರೆಡಿ ಆಗ್ತದೆ. ಚಟ್ನಿ ಯಾವ ರೀತಿ, ಎಷ್ಟು ತೆಂಗಿನಕಾಯಿ ಮತ್ತೆ ಎಷ್ಟು ಮೆಣಸು, ಇದೆಲ್ಲ ಒಂದು ಅಳತೆಯಲ್ಲಿ ಹೇಗೆ ಹಾಕ್ತೀರಿ ಅಂತ? ಅದು ಕಾಯಿಗೆ 100 ಕಾಯಿಗೆ 1 kg ಮೆಣಸಿನ ಲೆಕ್ಕ. ಓಕೆ ಓಕೆ, 100 ಕಾಯಿಗೆ 1 kg ಮೆಣಸು ಮತ್ತೆ 1 ಪ್ಯಾಕೆಟ್ ಉಪ್ಪು. ಓಕೆ, ಈ ಚಟ್ನಿ ನಾವು ಎಷ್ಟು ತಿಂದ್ರು ಕೂಡ ಖಾರ ಅಂತ ಹೇಳುವಂಥದ್ದು ಇರೋದಿಲ್ಲ. ಸೊ ಹಾಗಿರುವಾಗ ಅದಕ್ಕೆ ಅದೇನು ಅಂತ ಸ್ಪೆಷಲ್, ತೆಂಗಿನಕಾಯಿ ಇದು ಅಥವಾ ಇಲ್ಲಿ ಒಂದು ಶಕ್ತಿ ಅಂತ? ತೆಂಗಿನಕಾಯಿ ರುಚಿ ಮತ್ತೆ ಇಲ್ಲಿ ಒಂದು ಸತ್ಯ ಹಾಗೆ ಅಲ್ವಾ? ನೀವು ಎಷ್ಟು ಐಟಮ್ ಹಾಕಿದ್ರು ರುಚಿ ಹಾಗೆ ಇರ್ತದೆ, ಚೇಂಜ್ ಆಗುದಿಲ್ಲ. ಅದೇ 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 ಅದೇ. ನೀವೊಂದು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ? ನಾನು 8 ವರ್ಷ ಆಯ್ತು. 8 ವರ್ಷದಿಂದ ಆಯ್ತು. ಅಂದ್ರೆ ಚಟ್ನಿಯ ಒಂದು ಡಿಪಾರ್ಟ್ಮೆಂಟ್ ನೀವೇ ನೋಡ್ಕೊಳ್ಳೋದು ಅಲ್ವಾ? ಇದೆ ಮಾಡ್ತಾರೆ. ಓಕೆ ಓಕೆ, ನೋಡಿ ಚಟ್ನಿ ಡಿಪಾರ್ಟ್ಮೆಂಟ್ ಇವರೇ ನೋಡೋದು. ಅಂದ್ರೆ ಎಲ್ಲ ಕಡೆಯಲ್ಲಿ ಮಾಡ್ತಕ್ಕಂಥ ಚಟ್ನಿಯೇ ಇಲ್ಲಿ ಮಾಡ್ತಕ್ಕಂಥದ್ದು. ಆದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇಲ್ಲಿಯ ರುಚಿಯೇ ಒಂದು ಸ್ಪೆಷಲ್ ಆಗಿರುತ್ತೆ ಅಂತ ಅಲ್ವಾ? ಬೇರೆ ಬೇರೆ ಕಡೆಗೆ ಕಳಿಸಿ ಕೂಡ ಕೊಡ್ತಾರೆ. ಅಂದ್ರೆ ಈಗ ಜಾತ್ರೆಗಳಿಗಾಗಿರ್ಬೋದು, ಬ್ರಹ್ಮಕಲಶ ಆಗಿರ್ಬೋದು, ಸ್ಕೂಲ್ ಡೇ ಆಗಿರ್ಬೋದು, ಅಲ್ಲಿಗೆ ಹೋದಾಗ ಅಷ್ಟು ರುಚಿ ಇರೋದಿಲ್ಲ ಅಂತ. ಹಾಗೆ ಇಲ್ಲೇ ಭೋಜನ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅದಕ್ಕೆ ಒಂದು ಶಕ್ತಿ ಇದೆ ಅಂತ. ಓಕೆ, ತುಂಬಾ ಥ್ಯಾಂಕ್ ಯು, ಒಳ್ಳೆ ಮಾಹಿತಿ ಕೊಟ್ಟಿದ್ರಿ, ಧನ್ಯವಾದ. ಎಸ್, ಇವರ ಹೆಸರು ಗೋಪಾಲ್ ಅಂತ. ಇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡಿ, ಈ ಕಡೆಯಲ್ಲಿ ಒಂದು ಬಿಸಿ ನೀರು ರೆಡಿ ಆಗ್ತಾ ಇದೆ. ಸೊ ನೀರನ್ನು ತಕೊಂಡು ಹೋಗಿ ಗ್ಯಾಸಿನ ಅಂಡೆಗಳಿಗೆಲ್ಲ ಹಾಕ್ತಾ ಇದ್ದಾರೆ. ಗೋಪಾಲಣ್ಣ ನಮಸ್ತೆ. ದಾದ ಮಲ್ತಂದುಲ್ಲಾರ, ಎಂತ ಮಾಡ್ತಿದ್ದೀರಿ ಇಲ್ಲಿ? ಅಂದ್ರೆ ಇದು ಎಂಟಿ ಆಗ್ಬೇಕು ಈಗ ನಂಗೆ, ಹಾಗೆ ಇಡ್ಲಿಕ್ಕೆ ಅವ್ರಿಗೆ. ಓಕೆ, ಹಾಗೆ ಎಂಟಿ ಮಾಡಿ ಕೊಡುದು. ಓಕೆ, ಮೊದಲೆಲ್ಲ ಇಲ್ಲಿ ಕಟ್ಟಿಗೆಯಲ್ಲಿ ಅನ್ನ ರೆಡಿ ಮಾಡ್ತಾ ಇದ್ರ ಅಂತಲ್ಲ, ಇವಾಗ ಎಲ್ಲ ಕಂಪ್ಲೀಟ್ ಆಗಿ ಗ್ಯಾಸ್ ಅಲ್ಲಿ ಅಲ್ಲ? ಸುಮಾರು ಎಷ್ಟು ಗ್ಯಾಸ್ಗಳು ಒಂದು ದಿನದ ಅಡಿಗೆಗೆ ಬೇಕಾಗ್ತದೆ ಅಂತ? ಮಿನಿಮಮ್ ಇನ್ನಾದ್ರೂ ಜಾಸ್ತಿ ಬೇಕಾಗ್ತದೆ, 15ರ ಮೇಲೆ ಹೋಗ್ಬೋದು. ಈಗ ದಿನಕ್ಕೆ 15 ಗ್ಯಾಸ್ ಅಂಡೆಗಳು ಬೇಕಾಗ್ತದಲ್ಲ? ನೋಡಿ, ದಿನಕ್ಕೆ 15 ಗ್ಯಾಸ್ ಅಂಡೆಗಳನ್ನು ಉಪಯೋಗ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭೋಜನ ಪ್ರಸಾದ ತಯಾರನ್ನ ಮಾಡ್ತಕ್ಕಂತಹದ್ದು. ಸೊ ನಿಮ್ಮ ಕೆಲಸ ಡಿಪಾರ್ಟ್ಮೆಂಟ್ ಇದು ಗ್ಯಾಸ್ ಇದನ್ನು ನೋಡಿಕೊಳ್ಳುವಂಥದ್ದಲ್ವಾ? ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಡಿಗೆ ಸ್ಟಾರ್ಟ್ ಆಗ್ತದೆ? ಅಂದ್ರೆ 5ವರೆಗೆ ಬರ್ತೇನೆ. ಒಂದು ಸೇಫ್ಟಿಯ ಉದ್ದೇಶದಿಂದ ಕೂಡ ನೀವು ಇದನ್ನು ಮೈಂಟೈನ್ ಮಾಡ್ತಾ ಇರ್ತೀರಿ, ಬಿಸಿನೀರನ್ನು ಹಾಕಿ ಅದನ್ನ ಖಾಲಿ ಮಾಡೋದಕ್ಕೆ ನೋಡ್ತಾ ಇರ್ತೀರಲ್ವಾ? ಇಲ್ಲಿ ಗ್ಯಾಸ್ ಅನ್ನು ಕಂಪ್ಲೀಟ್ ಆಗಿ ಈ ರೀತಿ ಮೈಂಟೈನ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಗ್ಯಾಸ್ ಸಪ್ಲೈ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ನೋಡಿ, ಮೊದಲೆಲ್ಲ ನಾವು ಕಟ್ಟಿಗೆಯಲ್ಲಿ ಇಲ್ಲಿ ಅನ್ನ ಪ್ರಸಾದದ ತಯಾರನ್ನ ಮಾಡ್ತಾ ಇದ್ರು. ಇವಾಗ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಇದು 4 ಏನು ಅಂತ? ಇದಂದ್ರೆ ಈಗ ಒಳಗೆ ಇಲ್ಲಿ ಬೆಂಕಿ ಕೊಟ್ಟು ಇಲ್ಲಿಂದ ಸ್ಟೀಮ್ ಅಲ್ಲಿ ಹೋಗ್ತದೆ. ಓಕೆ, ಇದ್ರ ಒಳಗೆ ಏನಿದೆ? ಇದರ ಒಳಗೆ ನೀರಿದೆ. ನೀರಿದೆ, ಓಕೆ. ನೀರು ಬಾಯ್ಲ್ ಆಗ್ತಾ ಇರ್ತದೆ. ಇದೆಯಲ್ಲ, ಈ ಗೇಜ್ ಇರುವಾಗ ಅಲ್ಲಿ ಕುದೀತದೆ. ಓಕೆ, ಇಲ್ಲಿಯ ಒಂದು ಶಾಖ ಅಲ್ಲಿಗೆ ಹೋಗ್ತದೆ, ಅಲ್ಲಿ ಊಟ ರೆಡಿ ಆಗುವಂಥದ್ದು. ಸೊ ಅಲ್ಲಿಂದ ಗ್ಯಾಸ್ ಬಂದು ಇದರೊಳಗೆ ಕಂಪ್ಲೀಟ್ ಆಗಿ ಬಿಸಿನೀರು ರೆಡಿ ಆಗ್ತಾ ಇರ್ತದೆ. ಇದರ ಶಾಖ, ನೀರು ಕುದಿತಾ ಇರ್ತದೆ, ಅಲ್ಲಿಗೆ ಹೋಗಿ ಅಲ್ಲಿ ರೆಡಿ ಆಗುವಂಥದ್ದು. ಓಕೆ, 4 ಇದೆ ನೋಡಿ. ಇದು ಇದಕ್ಕೆಂತ ಪರ್ಟಿಕ್ಯುಲರ್ ಆಗಿದೆ ಹೆಸರು ಅಂತ? ಇದಕ್ಕೆ ಬಾಯ್ಲರ್ ಅಂತ ಹೆಸರು ನೋಡಿ. ಇದು ಸ್ಟೀಮ್ ಬಾಯ್ಲರ್ ಅಂತ. ಸೊ ಇದರಲ್ಲಿ ರೆಡಿಯಾಗಿ ಇಲ್ಲಿಂದ ನೆಕ್ಸ್ಟ್ ಒಂದು ಕೋಣೆ ಇದೆ, ಅನ್ನ ಪ್ರಸಾದವೇ ರೆಡಿ ಆಗ್ತಕ್ಕಂಥದ್ದು. ಇದರ ಶಾಖವನ್ನ ಅಲ್ಲಿ ತಕೊಂಡು ಅಲ್ಲಿ ಅನ್ನ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಎಲ್ಲವೂ ಕೂಡ ತಯಾರಾಗ್ತದೆ. ಪ್ರತಿನಿತ್ಯ 11:30 ಗಂಟೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿರುವಂತ KSS ಕಾಲೇಜಸ್, ಸ್ಕೂಲು ಎಲ್ಲ ಕೂಡ ಇದೆ. ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೂಲ್ ಕಾಲೇಜಸ್ಗಳು, ಅಲ್ಲಿಗೆ ಕೂಡ ಬೇಕಾಗಿರುವಂತಹ ಅನ್ನ ಪ್ರಸಾದವನ್ನ ಈ ದೇವಸ್ಥಾನದಿಂದಲೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸುಮಾರು 2,500 ಮಕ್ಕಳಿಗೆ ಇಲ್ಲಿಯ ಅನ್ನ ಭೋಜನವನ್ನ ಕಳುಹಿಸಿಕೊಡ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂಥದ್ದು ಕಳಿಸಿಕೊಟ್ಟರು ಕೂಡ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳೇ ನೋಡಿ. ಇದೆಲ್ಲ ಕೂಡ KSS ಸುಬ್ರಹ್ಮಣ್ಯ ಕಾಲೇಜಿನ ವಿದ್ಯಾರ್ಥಿಗಳು ಹೋಗಿ ಬಡಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸುಬ್ರಹ್ಮಣ್ಯ ಪ್ರಸಾದವನ್ನ ಪ್ರತಿನಿತ್ಯ ಕೂಡ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಡ್ಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು ವಿಶೇಷ. ಇವಾಗ ಆ ಕಡೆಯಲ್ಲಿ ನೋಡಿದೀವಿ, ಬಾಯ್ಲರ್ ಮೂಲಕ ಕಂಪ್ಲೀಟ್ ಆಗಿ ಗ್ಯಾಸ್ನ ಮೂಲಕ ನೀರನ್ನು ಕುದಿಸಿ ಶಾಖವನ್ನ ಈ ಒಂದು ಕೋಣೆಯ ಒಳಭಾಗಕ್ಕೆ ಪೈಪುಗಳ ಮೂಲಕ ಕಳಿಸಿಕೊಡಲಾಗ್ತಾ ಇದೆ. ಇಲ್ಲಿ ಬೇಕಾಗಿರುವಂತಹ ಅನ್ನ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಎಲ್ಲವನ್ನ ಕೂಡ ಬೇಯಿಸುವಂತಹ ಪ್ರಕ್ರಿಯೆಗಳು ಇಲ್ಲಿ ನಡೀತದೆ. ಇದರ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲ ನಮ್ಮ ಅಡುಗೆ ತಯಾರು ಮಾಡ್ತಕ್ಕಂತಹ ಬಂಧುಗಳು ಇಲ್ಲಿದ್ದಾರೆ. ಇದರ ಮುಖ್ಯಸ್ಥರಾಗಿರುವಂತಹ ಗೋವಿಂದ ಭಟ್ ಅವರು, ನಮಸ್ತೆ. ಪ್ರತಿನಿತ್ಯ 16,000 ರಿಂದ 17,000 ಜನರಿಗೆ ಅನ್ನಪ್ರಸಾದ ತಯಾರಿ ಆಗ್ತಾ ಇದೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ರೆಡಿ ಮಾಡ್ತೀರಿ ಅಂತ? 4:15
ಓಕೆ, ನಿಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ ಟೋಟಲ್? 7 ಜನ ಇದೆ. ಪ್ರತಿನಿತ್ಯ 7 ಜನ ಇದ್ದಾರೆ. ಸಪರೇಟ್ ಇದೆ, ಇದ್ರ ಒಳಗೆ 7 ಜನ ಇದೆ. ಓಕೆ, ಮತ್ತೆ ಚಟ್ನಿಗೆ ಬೇರೆ ಇಬ್ರು, ತರಕಾರಿ ಹಚ್ಚಲಿಕ್ಕೆ ಬೇರೆ ಇಬ್ರು. ಅಂದ್ರೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂದ್ರೆ ಅನ್ನ ರೆಡಿ ಮಾಡೋದು, ಸಾಂಬಾರ್ ರೆಡಿ ಮಾಡೋದಲ್ವಾ? ಪ್ರತಿನಿತ್ಯ ಏನೆಲ್ಲ ಇಲ್ಲಿ ತಯಾರಾಗ್ತದೆ ಅಂತ? ಇಲ್ಲಿ ಸಾರು, ಸಾಂಬಾರು, ಪಲ್ಯ, ಓಕೆ, ಚಟ್ನಿ, ಓಕೆ, ಪಾಯಸ. ಅದೇ ಪಾಯಸದ ವಿಚಾರ ಬಂದಾಗ 10 ಬಗೆಯ ಪಾಯಸ ಇವಾಗ ಉಂಟಂತೆ. ಸೊ ಇದೆಲ್ಲ ರೆಡಿ ಮಾಡ್ಲಿಕ್ಕೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ? ಒಂದೇ 4:30ಗೆ ಬರೋದು. ಓಕೆ ಅಲ್ವಾ? ಓಕೆ, ಅಂದ್ರೆ ಬೆಳಿಗ್ಗೆ ಮತ್ತು ರಾತ್ರಿ 2 ವಿಭಾಗ ಸೇರಿ 16,000 ರಿಂದ 17,000 ಜನ ಅಂತ. ರಾತ್ರಿಗೆ ಬೇಕಾಗಿರುವಂತಹ ಅನ್ನವನ್ನ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಿ? ಮಧ್ಯಾಹ್ನಕ್ಕೆ ಬೇಕಾಗಿರೋದು ಸಂಜೆ ಮಾಡ್ತೀರಲ್ವಾ? ಓಕೆ, ಬೆಳಿಗ್ಗೆ 11ವರೆಗೆ ಭೋಜನ ಕೊಡ್ಲಿಕ್ಕೆ ರೆಡಿ ಮಾಡ್ತೀರಿ. ರಾತ್ರಿ ಎಷ್ಟು ಗಂಟೆಗೆ? ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಓಕೆ, ಇಲ್ಲಿ ಬಳಸಕ್ಕಂತಹ ಈಗ ರೈಸ್ ಆಗಿರ್ಬೋದು ಅಥವಾ ಸಾಂಬಾರ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇದು ನೀವು ಇಲ್ಲಿ ತಯಾರು ಮಾಡಿದ್ರೆ ಇದರ ಹಿಂದೆ ಕೆಲಸ ಮಾಡ್ಲಿಕ್ಕೆ ಬೇಕಾಗ್ತದೆ. ಈ ತರಕಾರಿ ಹಚ್ಚೋದು ಇದೆಲ್ಲ ಯಾರು ಮಾಡಿ ಕೊಡ್ತಾರೆ? ಬೆಳಿಗ್ಗೆ ಬಂದು ಬೆಳೆಸೋರೆಲ್ಲ ತರಕಾರಿ ಹಚ್ಚಿ ಕೊಡ್ತಾರಲ್ವಾ? ಓಕೆ, ಅಂದ್ರೆ ನಿಮ್ಮದು ಮತ್ತೆ ಬಡಿಸ್ತಕ್ಕಂಥ ವಿಭಾಗದ ಒಂದು ಒಳ್ಳೆ ಸಂಬಂಧಗಳು ಒಳ್ಳೆ ಇದೆ, ಹಾಗಾಗಿ ಇದು ಮಾಡಿ ಕೊಡ್ತೀರಿ. ಸರಿಯಾಗಿ 11 ಗಂಟೆಗೆ ನಿಮ್ಮ ಎಲ್ಲ ರೆಡಿ ಆಗಿರ್ತದೆ ಪ್ರತಿನಿತ್ಯ ಕೂಡ ಅಲ್ವಾ? ಓಕೆ, ಸರಿಯಾಗಿ 11 ಗಂಟೆಗೆ ಇವರ ಕೆಲಸವನ್ನ ಪೂರ್ತಿಗೊಳಿಸಿರ್ತಾರೆ. ನಂತರದಲ್ಲಿರುವಂತಹದ್ದು ಬಡಿಸ್ತಕ್ಕಂಥ ಕಾರ್ಯ ಪೂರ್ತಿ ಆಗಿರಲ್ಲ, ಅನ್ನ ಮತ್ತು ಮಾಡ್ತಾ ಇರ್ತೇವೆ. ಮಾಡ್ತಾ ಇರ್ತೀವಿ. ಸಾಂಬಾರು ಅನ್ನ ಮಾಡ್ತಾ ಇರ್ತೀರಿ, ಸಾಂಬಾರು ಕೂಡ ಮತ್ತೆ ಆಗ್ತಾ ಇರ್ತದೆ. ಸಾಂಬಾರು ಒಂದೇ ಸಲ ಮಾಡೋದು, ಅನ್ನ ಮಾತ್ರ ರೆಡಿ ಆಗ್ತಾ ಇರ್ತದೆ ಅಲ್ವಾ? ನೋಡಿ, ಇದು ಅನ್ನ ರೆಡಿ ಆಗ್ತಕ್ಕಂತಹ ಜಾಗ. ಮಾಡ್ತಾ ಇರ್ತೇವೆ ಬೇಕಾದಾಗ ನೋಡ್ಕೊಂಡು ಅನ್ನ. ಓಕೆ ಓಕೆ, ಇವಾಗ ಬೇರೆ ಬೇರೆ ಕಡೆಗಳಿಗೆಲ್ಲ ಕಳಿಸ್ಕೊಡ್ಬೇಕಂತ ಹೇಳಿದಾಗ ಮೊದಲೇ ಲೆಟರ್ ಕೊಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿ ಅಲ್ವಾ? ಮತ್ತೆ ಬೇಗ ಶುರು ಮಾಡ್ತೇವೆ. ಸುಮಾರು ಎಷ್ಟು ಈ ರೀತಿಯ ಹಂಡೆಗಳು? 8 ಪಾತ್ರೆ ಇದೆ, 4 ಕ್ವಿಂಟಲ್ ಅನ್ನ ಆಗ್ತದೆ. ಓಕೆ, 8 ಪಾತ್ರೆ 4 ಕ್ವಿಂಟಲ್ ಅನ್ನ ಒಂದು ಬಾರಿ ಆಗ್ತದೆ. ಆ ಕಡೆ ಸಾಂಬಾರು ಇದು ಎಲ್ಲ 1,000 ಲೀಟರ್ನ ಸಾರು, ಸಾಂಬಾರು, ಪಾಯಸ. ಓಕೆ, ಆ ರೀತಿ ಮಾಡ್ತೀರಲ್ವಾ? ಪಾಯಸ ಕೂಡ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾವೆಲ್ಲ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಆ ಒಂದು ಭಕ್ತಿಯಿಂದ ಆ ಒಂದು ದೇವರು ಕೊಟ್ಟಿರುವಂತಹ ಒಂದು ಅನ್ನ ಪ್ರಸಾದ ಸ್ವೀಕಾರ ಮಾಡ್ತೇವೆ. ಅದನ್ನು ತಯಾರು ಮಾಡ್ತಕ್ಕಂಥ ಬಂಧುಗಳು ಇವರು. ಸೊ ಹಾಗಾಗಿ ಇವರ ಮೂಲಕವಾಗಿ ತಯಾರಾಗಿ ಆ ಕಡೆ ಭಕ್ತರು ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ಆ ಸ್ವೀಕಾರವನ್ನ ಮಾಡ್ತಾರೆ. ಓಕೆ, ಇದು ಎಲ್ರಿಗೆ ಬೇಕಾಗಿರುವಂತ ಪಲ್ಯ ಇಷ್ಟ ಹೋಗಿದೆ. ಓಕೆ, ಅದಾದ ನಂತರ ಓಕೆ, ಇದು ನೀರು ರೆಡಿ. ಅಕ್ಕಿ ಹಾಕಿದ್ರೆ ಈಗ ಬೇಕಿದ್ರೆ ಹಾಕೋದು ಅಲ್ವಾ? ಓಕೆ ಓಕೆ, ಇದು ರೆಡಿ ಆಗಿರುವಂತಹ ಅನ್ನ ಪ್ರಸಾದ ಅಲ್ವಾ? ನೋಡಿ, ರೆಡಿ ಆಗಿದೆ. ಇಲ್ಲಿ ಬನ್ನಿ, ಇದು ಇದರಿಂದ ತೆಗಿಲಿಲ್ಲ ಇನ್ನು ಕೂಡ. ಓಕೆ, ಸೊ ಆನಂತರ ಇದು ಕೂಡ ಅನ್ನವೇ. ಓಕೆ, ಬೇಕು ಅಂತ ಹೇಳಿದ್ರೆ ತುರ್ತು ಸಂದರ್ಭದಲ್ಲಿ ಎಷ್ಟೊತ್ತು ಬೇಕಾಗ್ತದೆ ಬೇಯಲಿಕ್ಕೆ ಇದರೊಳಗೆ? ಅಕ್ಕಿ ಮೇಲೆ ಹೋಗ್ತದೆ. ಅಕ್ಕಿ ಮೇಲೆ ಇದ್ರೆ ಸ್ವಲ್ಪ ಅರ್ಧ ಗಂಟೆಯಿಂದ ಮೇಲೆ ಹೋಗ್ತದೆ. ಓಕೆ, ಅರ್ಧ ಗಂಟೆ ಮೇಲೆ ಹೋಗ್ತದೆ. ಅಂದ್ರೆ ಇದು ಟೋಟಲ್ ಆಗಿ 8 ಇದರಲ್ಲಿ ಹಂಡೆಗಳಲ್ಲಿ 4 ಕ್ವಿಂಟಲ್ ಬೇಯಿಸಬೇಕಾಗ್ತದಲ್ಲ? ಓಕೆ, ಇದಾದ ನಂತರ ಪಾಯಸ. ಓಕೆ 1,000 ಲೀಟರ್ ಆಗ್ತದೆ. ಓಕೆ, ಇದು ಸ್ಪೆಷಲ್ ಪಾಯಸ ಅಲ್ವಾ? ಹಸುರು ಪಾಯಸ. ಓಕೆ, ಇದು ಸೇಮ್ ಅಲ್ಲ? ಓಕೆ, ನೋಡಿ ಪಾಯಸ. ಇದಕ್ಕೆ ಹೆಸರು ಎಂತ ಪಾಯಸಕ್ಕೆ? ಹಸಿರು ಪಾಯಸ ಅಂತ. ಓಕೆ, ಹೆಸರು. ಓಕೆ, ಎಸ್, ಹೆಸರು. ಇದು ಸಾಂಬಾರು ಖಾಲಿ ಆಗಿದೆ ಆ ಕಡೆ. ಓಕೆ, ಎಲ್ಲ ತೆಗೆದು ಇಲ್ಲಿದೆ, ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ಹಾಗೇನೆ ಇದು ರಸಂ. ರಸಮೇ ತುಂಬಾ ಸ್ಪೆಷಲ್ ಅಲ್ಲ? ಓಕೆ ಓಕೆ ಓಕೆ. ಸೊ ಈ ರೀತಿ ಒಂದು ಗೇಟ್ ಹಾಲ್ ಎಲ್ಲ ಇರ್ತದೆ. ಓಕೆ, ಈ ರೀತಿ ಸಾಂಬಾರನ್ನು ತೆಗೆದಲ್ವಾ? ಓಕೆ, ಸೂಪರ್. ಇದು ಅಲ್ಲಿಂದ ತೆಗೆದಿಟ್ಟಿರುವ ಸಾಂಬಾರು. ಓಕೆ, ಅಂಡೆಗಳ ಒಂದೊಂದು ಅಳತೆಗಳು ನೋಡಿ, ಓಕೆ, ಎಷ್ಟು ದೊಡ್ಡದಿದೆ ಅಂತ. ಸೊ ಈ ರೀತಿ ಇಲ್ಲಿಯ ವ್ಯವಸ್ಥೆಗಳು ಇರ್ತದೆ. ಹಾಗೆ ಇದು ಇದರ ಒಳಭಾಗದಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿ ನಿಮಗಿದ್ರೆ ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಗಳು ಸಿಕ್ಕಿದೆ ಭಾವಿಸ್ತೇನೆ. ಇಲ್ಲಿಂದ ಹೊರಭಾಗ ಹಾಗೇನೆ ಇಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಪ್ರಸಾದದ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಖಾದ್ಯ ಚಿತ್ರಾನ್ನವನ್ನ ಕೂಡ ಕೊಡ್ತಾರೆ. ಈ ಚಿತ್ರಾನ್ನ ರೆಡಿ ಆಗಿದೆ ನೋಡಿ. ಇದು ಜಾತ್ರೋತ್ಸವದ ಪೂರ್ತಿ ದಿನ ಇರ್ತದೆ, ಅಂದ್ರೆ ಪ್ರಾರಂಭ ಆದ ನಂತರ ಅಲ್ವಾ? ಓಕೆ, ಇದು ಪ್ರತಿನಿತ್ಯ ಕೂಡ ಒಂದೇ ರೀತಿಯ ಚಿತ್ರಾನ್ನ ಮತ್ತು ವೆರೈಟಿ ಇರ್ತದೆ, ಒಂದೇ ರೀತಿ ಇರ್ತದೆ. ಇದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವು ಬಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಾದ ಜೊತೆಗೆ ಅಂದ್ರೆ ಅನ್ನ ಪ್ರಸಾದ ಜೊತೆಗೆ ಈ ಚಿತ್ರಾನ್ನವನ್ನು ಕೂಡ ನಮಗೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇದು ಈ ಸುಬ್ರಹ್ಮಣ್ಯದಲ್ಲಿ ಇರ್ತಕ್ಕಂಥ ಅನ್ನ ಪ್ರಸಾದ ಜೊತೆಗೆ ಒಂದು ಸ್ಪೆಷಲ್ ಅಲ್ವಾ? ಓಕೆ, ಅಂದ್ರೆ ಎಲ್ಲ ಭಕ್ತಾಭಿಮಾನಿಗಳು ಹೊರಭಾಗದಲ್ಲಿ 2 ಮಹಡಿ ಅಂದ್ರೆ ಕೆಳ ಮಹಡಿ ಮತ್ತೆ ಮೇಲ್ಮಹಡಿಯಲ್ಲಿ ಸುಮಾರು 1,300 ಜನ ಏಕಕಾಲಕ್ಕೆ ಕುಳಿತು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಇಲ್ಲಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಇದು ಇವಾಗ ನಾನು ಬಂದಿರುವಂತದ್ದು ಅನ್ನ ಹೇಗೆ ತಯಾರಾಗ್ತದೆ ಅಂತೆಲ್ಲ ನೋಡಿದ ಬಳಿಕ ಅನ್ನಕ್ಕೆ ಬೇಕಾಗಿರುವಂತಹ ಅಕ್ಕಿಗಳನ್ನು ಕೊಡುವಂತಹ ಜಾಗ, ತರಕಾರಿ ಕಟ್ ಮಾಡುವಂತಹ ಜಾಗ, ಇದೆಲ್ಲವನ್ನು ಕೂಡ ತೋರಿಸಿಕೊಳ್ಬೇಕು. ಒಂದರ್ಥದಲ್ಲಿ ಇದು ಗೋಡನ್ ಅಂತ ಹೇಳ್ಬೋದು ಅಲ್ಲ?
ಅಂದರೆ ಸ್ಟಾಕ್ ಇಟ್ಕೊಳ್ತಕ್ಕಂಥ ಜಾಗ. ಅಕ್ಕಿ ನೋಡಿ ಇಲ್ಲಿ ಸ್ಟಾಕ್ ಆಗಿದೆ, ಈ ಕಡೆಯಲ್ಲಿ ಅಕ್ಕಿಯ ಸ್ಟಾಕ್ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಆ ಕಡೆಯ ಒಂದು ಕೋಣೆಯಲ್ಲಿ ಕೂಡ ಸ್ಟಾಕ್ ಇದೆ. ಇವರ ಹೆಸರು ಗಣೇಶ್ ಅಂತ. ಸೊ ನಮಸ್ತೆ. ಹಾಗೆ ಎಲ್ಲ ಸ್ಟಾಫ್ಗಳಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಹೋದಾಗ ಎಲ್ರಿಗೂ ಬಾಳೆಲೆ ಊಟ ಕೊಡ್ತಾರಾ ಅಥವಾ ಬಾಳೆಲೆ? ನೋಡಿ ಸ್ಪೆಷಲ್ ಇಲ್ಲಿದು ನಮ್ಮ ಕರಾವಳಿಯ ಬಾಳೆಲೆ ಊಟವನ್ನ ಕೊಡ್ತಾರೆ. ಸೊ ಇಲ್ಲಿ ಸಾಕಷ್ಟು ಮಂದಿ ತಾಯಂದಿರಿದ್ದಾರೆ ಇದನ್ನು ರೆಡಿ ಮಾಡಿ ಕೊಡೋದಕ್ಕೆ. ನೋಡಿ ಬಾಳೆಲೆ ಎಲ್ಲ ಇಲ್ಲಿ ರೆಡಿ ಆಗ್ತಾ ಇದೆ. ಅಂದರೆ ಕ್ಲಿಯರ್ ಆಗಿ ಬಹಳ ಚೆನ್ನಾಗಿರ್ತಕ್ಕಂತಹ ಹಸಿರಾಗಿರ್ತಕ್ಕಂಥ ಬಾಳೆಲೆ ಇಲ್ಲಿದೆ. ಮತ್ತೆ ತರಕಾರಿ ಕಟ್ ಆಗುವಂತ ಜಾಗ ಇದಲ್ಲ? ಓಕೆ, ತರಕಾರಿ ಕಟ್ ಮಾಡೋ ಮಿಷಿನ್ ಇದ್ದವಾ? ನೋಡಿ ತರಕಾರಿ ಕಟ್ ಮಾಡತಕ್ಕಂಥ ಮಿಷಿನ್ ಇದು. ಬೆಳಿಗ್ಗೆ ಒಂದು 4:15 ಗಂಟೆಯಿಂದ ಇದರಲ್ಲಿ ತರಕಾರಿಗಳನ್ನ ಬೇಕಾಗಿರುವಂತ ತರಕಾರಿಗಳನ್ನ ಇಲ್ಲಿ ಕಟ್ ಮಾಡ್ತಾರೆ. ಆನಂತರ ಇಲ್ಲಿರುವಂತದ್ದು ಏನಿದೆ ವ್ಯವಸ್ಥೆ? ಟೊಮೆಟೊ, ಬೀನ್ಸ್. ಇದು ಇದ್ರಲ್ಲಿ ಯಾವ್ದು ಕಟ್ ಮಾಡೋದು? ಅದರಲ್ಲಿ ಸಾಂಬಾರ್ ಪೀಸ್. ಸಾಂಬಾರಿಗೆ ಬೇಕಾಗಿರುವಂತ ಪೀಸ್ಗಳನ್ನ ಇದರಲ್ಲಿ ಕಟ್ ಮಾಡ್ತಾರೆ. ಹಾಗೇನೆ ಬೀನ್ಸ್, ಯಾವ್ದು ಕಾಯಿ ಮೆಣಸು, ಬೀನ್ಸ್, ಟೊಮೆಟೊ ಎಲ್ಲ ಇದರಲ್ಲಿ ಕಟ್ ಮಾಡ್ತಾರೆ. ಸೊ ಇದರಲ್ಲಿ ಯಾವ್ದ್ರಲ್ಲಿ ಕಟ್ ಮಾಡಬಹುದು? ಸ್ಲೈಸ್ ಪೀಸ್ ಅಲ್ಲಿ ಇದರಲ್ಲಿ ಕಟ್ ಮಾಡ್ತಾರೆ. ಸುಮಾರು ಜನರಿಗೆ ಇರುವಂತ ಕ್ಯೂರಿಯಾಸಿಟಿ ಇದು. ಸೊ ಇದರಲ್ಲಿ ಕಟ್ ಮಾಡ್ತಾರೆ. ಸೊ ಇಲ್ಲಿಂದ ಕಟ್ ಆಗಿ ಬಾಳೆಲೆ ಇಲ್ಲೇ ಇದೆ. ಇಲ್ಲಿ ಒಂದಷ್ಟು ಮಂದಿ ಇದರ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರೆಲ್ಲರ ಮುಖಾಂತರವಾಗಿ ನಂತರ ಇಲ್ಲಿಂದ ಆ ಕಡೆ ಹೋಗೋದೇ ನಮ್ಮ ಡೈನಿಂಗ್ ಹಾಲಿಗೆ, ಅಂದ್ರೆ ಊಟ ಭೋಜನ ಪ್ರಸಾದವನ್ನ ಸ್ವೀಕಾರ ಮಾಡ್ತಕ್ಕಂಥ. ಈಗ ನೋಡ್ತಿರುವಂತ ಈ ಮೆಷಿನ್ ಏನಂತ ಗೊತ್ತಾ ನಿಮಗೆ? ಇಲ್ಲಿ ಬಾಳೆಲೆ ಊಟವನ್ನ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡ್ತಾರೆ. ಕೆಲವೊಂದು ಬಾರಿ ನಮ್ಮ ಬರುವಂತ ಭಕ್ತಾಭಿಮಾನಿಗಳು ಜಾಸ್ತಿ ಇದ್ದಲ್ಲಿ ಅಥವಾ ಬಾಳೆಲೆ ಕೆಲವೊಂದು ಬಾರಿ ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರೆ ಎಲ್ರಿಗೂ ಬಟ್ಟಲನ್ನ ಕೊಡ್ತಾರೆ. ಊಟ ಆಗೋದಕ್ಕೆ ಬಟ್ಟಲನ್ನ ಕೊಡ್ತಾರೆ. ಆ ಬಟ್ಟಲು ಬಹಳ ಶುಚಿಯಾಗಿ ಕ್ಲೀನ್ ಆಗೋದಕ್ಕೆ ಬೇಕಾಗಿ ಈ ಮೆಷಿನರಿಯನ್ನ ಬಳಸಿ ಬಟ್ಟಲುಗಳನ್ನ ಕ್ಲೀನ್ ಮಾಡೋದಕ್ಕೆ. ನೋಡಿ ಇಲ್ಲಿಗ ಒಂದು ಅನ್ನ ಊಟ ಮಾಡಿ ಬಂದಿರೋದು ಬಟ್ಟಲ್ ಅಂತ ತಿಳ್ಕೊಳ್ಳಿ. ಯಾವ ರೀತಿ ಕ್ಲೀನ್ ಆಗ್ತದೆ ಇದು? ಆ ಕಡೆಯಿಂದ ಅದನ್ನು ಹಾಕಿ ಟ್ರೇಯಲ್ಲಿ ಹಾಕಬೇಕು. ಟ್ರೇಯಲ್ಲಿ ಹಾಕಿದ ತಕ್ಷಣ ಆ ಕಡೆಯಿಂದ ಫ್ರೆಶ್ ಆಗಿ, ಅಂದ್ರೆ ನೀರು ಎರಡು ಕಡೆಯಿಂದ ಕೆಳಗೆ ಸೈಡಿಂದ ಮತ್ತು ಮೇಲೆ ಸೈಡಿಂದ ಫ್ರೆಶ್ ಆಗ್ತಾ ಇರ್ತದೆ. ಆ ಫ್ರೆಶ್ ಆಗ್ತಾ ಬರ್ತಾ ಇದ್ದಾಗ ಇಲ್ಲಿ ಬಂದ ತಕ್ಷಣ ಅದಂದ್ರೆ ಡ್ರೈ, ಆಟೋಮೆಟಿಕ್ ಆಗಿ ಡ್ರೈ ಆಗಿ ಬರ್ತಾ ಇರ್ತದೆ. ಅಂದ್ರೆ ಬರ್ತಾನೆ ಟೈಮ್ ಒಂದೊಂದು ನಿಮಿಷಕ್ಕೆ ಒಂದು 7-8 ಪ್ಲೇಟುಗಳು ಬರ್ತಾ ಇರ್ತದೆ. ಹಾಗೆ ಇಲ್ಲಿ ಬಂದು ಕ್ಲೀನ್ ಆಗಿ ಇರ್ತದೆ. ನೋಡಿ ಶುಚಿಯ ವಿಚಾರದಲ್ಲೂ ಕೂಡ ಬಹಳ ಆಗಿರುವಂತಹ ಹೈಜಿನಿಕ್ ವ್ಯವಸ್ಥೆಗಳನ್ನೇ ಇಲ್ಲಿ ಬಳಸಲಾಗಿದೆ. ಬನ್ನಿ ಹೊರಭಾಗದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಭೋಜನ ಪ್ರಸಾದದ ಸ್ವೀಕಾರಕ್ಕಾಗಿ ಬರ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡೋಣ. ಈಗ ನೋಡ್ತಾ ಇರೋದು ಎಲ್ಲ ಭಕ್ತಾಭಿಮಾನಿಗಳು ಕರೆಕ್ಟ್ ಆಗಿ 11:30 1 ಸೆಕೆಂಡ್ ಕೂಡ ಆಚೆ ಈಚೆ ಆಗಲ್ಲ. 11:30 ಗಂಟೆಗೆ ಭೋಜನ ಪ್ರಸಾದ ಸ್ವೀಕಾರಕ್ಕಾಗಿ ಭಕ್ತಾಭಿಮಾನಿಗಳನ್ನು ಒಳಭಾಗಕ್ಕೆ ಬಿಡ್ತಾರೆ. ಬಂದಾಗ ಪ್ರತಿಯೊಂದು ಸರತಿ ಸಾಲಿನಲ್ಲಿ ಬಂದು ಅಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ. ಬಹಳ ದೂರದ ಭಕ್ತಾಭಿಮಾನಿಗಳಿದ್ದಾರೆ. ಇಲ್ಲಿ ಬಂದು ಕುಳಿತ ನಂತರ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರುವಂತಹ ಸ್ಟಾಫ್ಗಳು ಬಟ್ಟಲಿಲ್ಲದ್ರೆ ಬೇಕಾದ ಸಂದರ್ಭದಲ್ಲಿ ಬಟ್ಟಲು ಅಥವಾ ಬಾಳೆ ಎಲೆಗಳನ್ನು ಹಾಕಿ ಅನ್ನವನ್ನು ಬಡಿಸುವಂತಹದ್ರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಾರೆ. ನಂತರದಲ್ಲಿ ಇಲ್ಲಿ ಕೈ ತೊಳಿಬಹುದು. ನಮಗೆ ಕೈ ತೊಳಿತಕ್ಕಂಥ ವ್ಯವಸ್ಥೆಗಳು ಇಲ್ಲಿ ಕೈ ತೊಳಿದ ಬಳಿಕ ನಮ್ಮ ದೇವರ ದರ್ಶನ ಎಲ್ಲ ಆಗಿರ್ತದೆ. ನೋಡಿ ಇಲ್ಲಿಂದಾಗಿ ಈ ಭಾಗದಿಂದಾಗಿ ನಾವು ಮತ್ತೆ ಹೊರ ಭಾಗಕ್ಕೆ ಇಲ್ಲಿಂದ ತೆರಳುವುದಕ್ಕೆ ಅವಕಾಶಗಳಿದೆ. ಸೊ ಇಲ್ಲಿಂದಾಗಿ ನಾವು ಹೊರಭಾಗಕ್ಕೆ ತೆರಳಬಹುದು, ನಮ್ಮ ಊರುಗಳಿಗೆ ಸಂಪರ್ಕವನ್ನು ಪಡ್ಕೊಳ್ಬಹುದು. ಹಾಗಿದ್ರೆ ಅನ್ನವನ್ನ ಹೇಗೆ ಬಡಿಸ್ತಾರೆ, ಬಂದಿರುವಂಥ ಭಕ್ತಾಭಿಮಾನಿಗಳು ಎಷ್ಟು ಶ್ರದ್ಧೆ, ಭಕ್ತಿ, ಪ್ರೀತಿಯಿಂದ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ ಅದನ್ನು ನೋಡೋ ಬನ್ನಿ. ಬಡಿಸ್ಲಿಕ್ಕೆ ತಯಾರಾಗಿರ್ತಕ್ಕಂತಹ ಎಲ್ಲ ಇದು ತಿಳಿಸಾರು, ರಸಂ, ಅದು ಪಾಯಸ, ಹಸಿರು ಪಾಯಸ ನೋಡಿ, ಅನ್ನ, ಹಾಗೆಯೇ ಅದಕ್ಕಿಂತ ಮೊದಲು ಶುಚಿಯಾಗಿರ್ತಕ್ಕಂತಹ ಬಾಳೆ ಎಲೆ, ಜೊತೆಗೆ ಅದಕ್ಕೆ ನೀರು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಡೋದಕ್ಕೂ ಕೂಡ ಇಲ್ಲಿ ಸಿಬ್ಬಂದಿಗಳಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಸೇರಿಸಿ ವಿಶೇಷವಾಗಿ ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿದ್ದಾರೆ. ನೋಡಿ ಇವರಿಗೆ ಅನ್ನ ಪ್ರಸಾದವನ್ನು ಬಡಿಸ್ತಕ್ಕಂತಹ ಕೆಲಸ ಈಗ ಪ್ರಾರಂಭ ಆಗ್ತದೆ. ಕೆಳಗೆ ಸ್ಟೆಪ್ ಆಯಿತು, ಮೇಲೆ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ಭೋಜನ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಕೆಳಗೆ ಸಿಟ್ಟಿಂಗಲ್ಲಿ 600 ಜನ ಕುಳಿತು ಊಟವನ್ನು ಮಾಡಿದ್ರೆ, ಈಗ ಮೇಲಿನ ಒಂದು ಮಾಡಿ ಇದು ನೆಲದಲ್ಲಿಯಾ? ಇಲ್ಲಿ ನೆಲದಲ್ಲಿ 700 ಜನ ಕುಳಿತು ಊಟವನ್ನು ಮಾಡ್ಬೋದು. ಕೆಳಗೆ ನಮಗೆ
ಯಾವ ರೀತಿ ವ್ಯವಸ್ಥೆಗಳಿದೆ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳೋದಕ್ಕೆ. ಸೊ ಇದು ಇಲ್ಲಿ ನೋಡಿ, ಇದು ಮೇಲ್ಭಾಗ, ಇಲ್ಲಿ ಕುಳಿತು ಊಟವನ್ನು ಮಾಡಬೇಕು. ಇಲ್ಲಿ ತಯಾರಾಗಿರ್ತಕ್ಕಂಥ ಭೋಜನ ಪ್ರಸಾದಗಳು ನೋಡಿ, ಅಲ್ಲಿ ಕೆಳಗೆ ಹೇಳಿರುವ ರೀತಿಯಲ್ಲೇ ಚಿತ್ರಾನ್ನ ಇದೆ, ರೈಸ್ ಇದೆ, ಅಂದರೆ ವೈಟ್ ರೈಸ್, ಟೊಮೆಟೊ ಸಾರು ಇದೆ, ಹಾಗೆಯೇ ಸಾಂಬಾರಿದೆ, ಇವತ್ತಿನ ಹಸಿರು ಪಾಯಸ ಇದೆ, ಜೊತೆಗೆ ಮಜ್ಜಿಗೆ ಇದೆ, ಹಾಗೆಯೇ ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆಯನ್ನು ಕೂಡ ಕ್ರಮಬದ್ಧವಾಗಿ ಕೊಡ್ತಾರೆ. ಇವರೆಲ್ಲ ಕೂಡ ಪ್ರತಿನಿತ್ಯ ಕೂಡ ಬಹಳ ರುಚಿಯಾಗಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತಾಭಿಮಾನಿಗಳಿಗೆ ಬಹಳ ಪ್ರೀತಿಯಿಂದ ಬಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ತಕ್ಕಂಥ ಸಿಬ್ಬಂದಿಗಳು ಅಲ್ಲಿಂದ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೀವು ಸುಬ್ರಹ್ಮಣ್ಯಕ್ಕೆ ಬಂದರೆ ಇವರನ್ನು ನೋಡ್ತೀರಾ. ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಇರಲಿ. ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮಗೆ ಇವತ್ತು. ಹಾಗಾಗಿ ಇವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಭೋಜನ ಪ್ರಸಾದ ಹಾಗೆಯೇ ಬನ್ನಿ. ಇದರ ಜೊತೆಗೆ ಶುಚಿಯನ್ನು, ಅಂದರೆ ಇಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸಣ್ಣ ಸೇವೆಯನ್ನು ಮಾಡೋದಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೂ ಕೂಡ ಅದು ದೊಡ್ಡ ಪುಣ್ಯವೇ. ಹಾಗಾಗಿ ಇಲ್ಲಿ ಯಾವ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಆದರೆ ಇಲ್ಲಿ ಕೆಲಸ ಮಾಡೋದಕ್ಕೆ, ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು ಖುಷಿ. ನೋಡಿ, ಚಟ್ನಿಯನ್ನು, ಭಾಳ ಫೇವ್ರೇಟ್ ಆಗಿರುವಂಥ ಚಟ್ನಿಯನ್ನು ಇಲ್ಲಿಂದ ರೆಡಿ ಮಾಡಿ ಕಳಿಸಿಕೊಡ್ತಾ ಇರ್ತಾರೆ. ಸೊ ಪ್ರತಿ ವಿಭಾಗದಲ್ಲಿ ಇದು ಒಂದು ಮೈಬ್ಸುಡಿ ಅಡಿಪೇರ ಮಾತ ನೋಡಿ, ನಾವು ಗುಡಿಸ್ತಕ್ಕಂತಹ ಏನು ಇಡಿಸುಡಿ ಇದೆ ಅದನ್ನು ಇಲ್ಲಿ ಇವರು ರೆಡಿ ಮಾಡ್ತಾ ಇರ್ತಾರೆ. ಅಂದರೆ ಒಂದು ವಿಚಾರ ಇವರಿಗೆಲ್ಲ ಖುಷಿ, ನಾವು ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ದೇವಸ್ಥಾನದಲ್ಲಿ ದೇಶ ವಿದೇಶಗಳಿಂದ ಬರ್ತಾರೆ ಭಕ್ತಾಭಿಮಾನಿಗಳು, ನಾವು ಇಲ್ಲಿ ಬಂದು ಸ್ವಾಮಿಯ ಸನ್ನಿಧಾನದಲ್ಲಿ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇದೆಯಲ್ಲ, ಇವರೆಲ್ಲ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು. ಹಾಗೆ ಇದು ಇಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆಯಾಗಿರುವಂತಹ ಸ್ವಚ್ಛತಾ ವಿಭಾಗದ ಒಂದು ಸೆಕ್ಷನ್ ಇದು. ಸೊ ಇನ್ನು ನಮ್ಮ ಕೆಲಸ ಏನಿರೋದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಭೋಜನ ಪ್ರಸಾದದ ಸ್ವೀಕಾರವನ್ನು ಮಾಡೋದು ಎಲ್ಲ ಭಕ್ತರಂತೆ. ಸೊ ವಿಡಿಯೋ ಎಷ್ಟಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಅದ್ರ ಜೊತೆಗೆ ಭೋಜನ ಪ್ರಸಾದ ಸ್ವೀಕಾರವನ್ನು ಮಾಡ್ಕೊಂಡು ಬರೋಣ. ಸೊ ಇದು ನಾವು ದೇವಸ್ಥಾನದಲ್ಲಿ ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಇಲ್ಲಿಯ ಸಿಬ್ಬಂದಿಗಳು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ, ಕುಡಿಯುವ ನೀರನ್ನು ಕೊಡ್ತಾ ಇರ್ತಾರೆ. ಆ ಕುಡಿಯುವ ನೀರು ಎಷ್ಟು ಪ್ಯೂರಿಫೈ ಆಗಿ ಬರ್ತದೆ ಅಂತ ಹೇಳುವಂಥರ ಬಗ್ಗೆ ಯೋಚನೆ ಇರ್ಬೋದು. ಅದಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಪ್ಯೂರಿಫೈ ಆಗಿ ಇಲ್ಲಿಂದ ಬರ್ತದೆ. ನೋಡಿ, 2 ಟ್ಯಾಂಕ್ಗಳಿದೆ. ಸೊ ಪ್ಯೂರಿಫೈ ಆಗ್ತಕ್ಕಂತಹ ಸಿಲಿಂಡರ್ ಇಲ್ಲಿದೆ. ಇದರ ಮೂಲಕ ಪ್ಯೂರಿಫೈ ಆಗಿ ನೋಡಿ, ಇಲ್ಲಿ ಕರೆಕ್ಟ್ ಪ್ಯೂರಿಫೈ ಆಗಿ ಇಲ್ಲಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಎಲ್ಲ ಭಕ್ತಾಭಿಮಾನಿಗಳಿಗೆ ಕೊಡ್ತಾರೆ. ಸೊ ಅದು ಎಲ್ಲಿ ಔಟ್ಪುಟ್ ಬರೋದು ಇಲ್ಲಿ ತಗೊಳ್ಳಿದ್ವಿ, ಈ ಟ್ಯಾಪಿನ ಮೂಲಕ. ಓಕೆ, ಹೊರಬಾಕೆ ಅಲ್ವಾ? ಒಂದ್ಸಲ ಆ ಕಡೆ ನೋಡಿ, ಸಂಪೂರ್ಣವಾಗಿ ಎಲ್ಲ ಭಕ್ತಾಭಿಮಾನಿಗಳು ಅನ್ನಪ್ರಸಾದ ಸ್ವೀಕಾರಕ್ಕಾಗಿ ಕರೆಕ್ಟಾಗಿ 11:50 ಬಂದಿದ್ದಾರೆ. ಸೊ ನಾವು ಕೂಡ ಹೇಗೆ ತಯಾರಾಗ್ತದೆ ಅಂತ ಗೊತ್ತಾಯಿತು. ಅನ್ನಪ್ರಸಾದವನ್ನು ಇವಾಗ ಸ್ವೀಕಾರ ಮಾಡೋದ್ರೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆ ಒಂದು ಪ್ರಸಾದವನ್ನು ತಗೊಳ್ಳೋ ಮೂಲಕ ಒಂದಷ್ಟು ಸಂತೃಪ್ತರಾಗಬೇಕು ಇವಾಗ. ಅದಕ್ಕಾಗಿ ಇವಾಗ ಬರ್ತದೆ ಅನ್ನಪ್ರಸಾದವನ್ನು ಬಡಿಸ್ತಕ್ಕಂತಹದ್ದು. ಸೊ ಎಲ್ಲ ಭಕ್ತರಾಗಿ ನಾನು ಕೆಳಭಾಗದಲ್ಲಿ, ಅಂದರೆ ಟೇಬಲ್ನಲ್ಲಿ ಕುಳಿತು ಊಟವನ್ನು ಮಾಡ್ತಾ ಇಲ್ಲ, ಅದು ಅದರಲ್ಲಿ ಸಾಧ್ಯ ಆಗದಿರತಕ್ಕಂಥವ್ರು ಅದನ್ನು ಬಳಸ್ಕೊಳ್ಳಿ. ಹಾಗೆ ನಮಗೆ ಸಾಧ್ಯ ಇದೆ ನೆಲದಲ್ಲಿ ಕುಳಿತು ಊಟ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಈ ರೀತಿಯ ವ್ಯವಸ್ಥೆಯನ್ನು ಬಳಸಿಕೊಂಡು ಭೋಜನ ಪ್ರಸಾದ ಸ್ವೀಕಾರವನ್ನು ಮಾಡಬಹುದು. ಸೊ ಹಾಗಾಗಿ ಈಗ ಭೋಜನ ಪ್ರಸಾದ ಸ್ವೀಕಾರ ಮಾಡುವ. ಸೊ ಚಟ್ನಿ ಹಾಕ್ತಾರೆ ಫಸ್ಟಿಗೆ, ಆನಂತರ ಈ ಜಾತ್ರೋತ್ಸವ ಸಂದರ್ಭದಲ್ಲೇ ಸ್ಪೆಷಲ್ ಆಗಿ ಇರತಕ್ಕಂಥ ಚಿತ್ರಾನ್ನ ಚಟ್ನಿ, ಬಿಸಿ ಬಿಸಿಯಾಗಿರುವಂಥ ಚಿತ್ರಾನ್ನ ಇದೆ ನೋಡಿ. ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡೋದೇ ಪುಣ್ಯದ ಕಾಯ. ಅದರಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಇಂಥ ಒಂದು ಸ್ವಾಮಿಯ ಪ್ರಸಾದವನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳುವಂಥ ವಿಚಾರವನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಧನ್ಯವಾದ. ಎಲ್ಲರಿಗೆ ಅನ್ನ ಸಿಗಲಿ, ತಿನ್ನುವುದು ನಮ್ಮ ಹಕ್ಕು, ಇದನ್ನು ಬಿಸಾಡುವುದು ನಮ್ಮ ಹಕ್ಕಲ್ಲ. ಸೊ ಆ ಸ್ವಾಮಿಗೆ ಪ್ರಣಾಮವನ್ನು ಮಾಡ್ತಾ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾನೆ. ಸ್ಪೆಷಲ್ ಆಗಿರೋ ಒಂದು ಚಿತ್ರಾನ್ನದಿಂದ ಕೂಡಲೇ ಸ್ವಾಮಿಯ ಅನ್ನಪ್ರಸಾದ ಬರ್ತಾ ಇದೆ. ಅನ್ನಪ್ರಸಾದ ಸ್ವೀಕಾರ ಮಾಡೋಣ. ಇನ್ನು ಮುಂದೆ ಬರುವಂಥದ್ದು ಇವತ್ತಿನ ಹಸಿರು ಪಾಯಸ, ಅಂದರೆ
ಹೆಸರು ಪಾಯಸ ನೋಡೋಣ ಟೇಸ್ಟು. ವಾಹ್, ಅನ್ನಕ್ಕೆ ಮಜ್ಜಿಗೆ ಕೂಡ ಇದೆ. ನಂದು ಪಾಯಸ ಇದೆ, ಅದಕ್ಕೆ ಬೇಡ, ಬೇಕಾದವರು ತಗೊಳ್ಬೋದು. ಅನ್ನಕ್ಕೆ ಮಜ್ಜಿಗೆಯನ್ನು ಕೂಡ ಪಡ್ಕೊಳ್ಬೋದು. ಸೊ ಇಷ್ಟಾಗಿ ನಾವು ನಮ್ಮ ಬಲಭಾಗದಲ್ಲಿರುವಂಥ ಹೊರಗೆ ಹೋಗಿ ಹ್ಯಾಂಡ್ ವಾಶ್ ಮಾಡಿ ನಂತರ ನಮ್ಮ ಮುಂದಿನ ಕಾರ್ಯಗಳಿಗೆ ತೆರಳಬಹುದು. ಅನ್ನಪ್ರಸಾದ ಸ್ವೀಕಾರ ಎಲ್ಲ ಆಯಿತು. ಎಲ್ಲ ಬಾಳೆ ಎಲೆಗಳನ್ನು ಅಬ್ಸರ್ವ್ ಮಾಡ್ತಿರ್ಬೇಕಿದ್ರೆ ತಿನ್ನೋದಕ್ಕಿಂತ ಜಾಸ್ತಿ ಬಿಸಾಡ್ತಾ ಇದ್ದಾರೆ. ತಿನ್ನುವ ಹಕ್ಕು ನಮಗಿದೆ ಆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ, ಆದರೆ ಬಿಸಾಡುವಂಥ ಹಕ್ಕು ನಮಗಿಲ್ಲ. ನಾವು ಇವತ್ತು ಒಂದು ಬಾರಿ ಒಂದು ಹೊತ್ತಿನಲ್ಲಿ ವೇಸ್ಟ್ ಮಾಡ್ತಕ್ಕಂಥ ಫುಡ್ಡು ಮತ್ತೊಬ್ಬ ವ್ಯಕ್ತಿಯ ಪೂರ್ತಿ ದಿನದ ಆಹಾರ ಆಗ್ಬೋದು, ಅವರ ಹಸಿವನ್ನು ನೀಗಿಸ್ತಕ್ಕಂಥ ಜೀವಾಮೃತ ಆಗ್ಬೋದು. ಹಾಗಾಗಿ ಎಲ್ಲೇ ಅನ್ನ ಸಿಗಲಿ, ಎಲ್ಲೇ ನಮಗೆ ಊಟ ಸಿಗಲಿ, ಅದನ್ನು ಬಿಸಾಡಬೇಡಿ. ಬೇಕಾದಷ್ಟು ಮಾತ್ರ ಹಾಕಿಸಿಕೊಂಡು ಸಂಪೂರ್ಣವಾಗಿ ಎಲ್ಲವನ್ನು ತಿಂದು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸೋಣ. ದಯವಿಟ್ಟು ಬಿಸಾಡಬೇಡಿ. ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ. ಇಂಥ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ದೇವಸ್ಥಾನದ ಸಂಪೂರ್ಣವಾಗಿರುವಂಥ ಅಧಿಕಾರಿ ವರ್ಗ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಇಲ್ಲಿರ್ತಕ್ಕಂತಹ ಅಡುಗೆಯನ್ನು ತಯಾರು ಮಾಡ್ತಕ್ಕಂಥವ್ರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಹಾಗೆಯೇ ಕಾರ್ತಿಕ್ ಆಗಿರ್ಬೋದು ನನ್ನ ಆತ್ಮೀಯರು, ಹಾಗೆಯೇ ನನ್ನ ಆತ್ಮೀಯಗಳೇ ಅಭಿ ಆಗಿರ್ಬೋದು, ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅನ್ನಪ್ರಸಾದ ಹೇಗೆ ತಯಾರಾಗುತ್ತೆ ಮತ್ತು ಹೇಗೆ ನಾವು ಅದನ್ನು ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿ. ಮತ್ತೊಂದು ದೇಗುಲದ ಅನ್ನಪ್ರಸಾದ ಅಥವಾ ಪ್ರಸಾದದ ಸ್ವೀಕಾರದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅದರಿಗೆಲ್ಲರೂ ಕೂಡ ಖುಷಿಯಾಗಿರಿ. ಈ ಜಗದೊಡೆಯ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಧನ್ಯವಾದ. ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವಿಡಿಯೋ. ಹಾಗೆಯೇ ನನ್ನ ಜೊತೆ ಸಹಕಾರ ಕೊಡ್ತಿರುವಂತಹ ಮುರಳೀಕೃಷ್ಣ ಅವರಿಗೆ ಕೂಡ ಧನ್ಯವಾದದೊಂದಿಗೆ ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ನಮಸ್ತೆ. ಹಾಗೆಯೇ ತಕ್ಷಣವಾಗಿ ಕ್ಲೀನಿಂಗ್ ವ್ಯವಸ್ಥೆಗಳು ಕೂಡ ಆಗ್ತಾ ಇರ್ತದೆ ನೋಡಿ. ರುಚಿ ಅಂದರೆ ಈ ಜಾಗವನ್ನು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂತಹ ಜಾಗದ ಶುಚಿತ್ವವನ್ನು ಕೂಡ ತಕ್ಷಣವಾಗಿ ಭಕ್ತಾಭಿಮಾನಿಗಳು ಹೊರ ಹೋದಾಗಲೇ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂತಹದ್ದು ಕೂಡ ಇಲ್ಲಿ ನಡೀತಾ ಇದೆ.